ಎರಡನೇ ವರ್ಷದ ಉಚಿತ ಕಣ್ಣಿನ ಶಿಬಿರ ಯಶಸ್ವಿ. ಫ್ರೀ ಮಾಡಿಸಿದ್ದು ಕಣ್ಣು ನಿಚ್ಚಳಾದ್ರೆ ನಮಗೆ ಅದಕ್ಕಂತೆ ಇಲ್ಲಿಗೆ ಬಂದಿವ್ರಿ. ಎಲ್ಲ ವ್ಯವಸ್ಥೆ ಮಾಡ್ಯಾರಂದ್ರೆ ಇಟ್ಟು ಜನಗಳಿಗೆ ಸಹಾಯ ಮಾಡ್ಯಾರಂದ್ರೆ ಅವರಿಗೆ ಪುಣ್ಯ ಬರಲ್ಲ. ಅವ್ರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಹುಟ್ಟುಹಬ್ಬದ ಅಂಗವಾಗಿ ಕಾರ್ಯಕ್ರಮ. ಚಂದ್ರಶೇಖರ್ ದಂಡೀನ್ ಅವರು ಉಚಿತ ಚಿಕಿತ್ಸೆಯನ್ನು ಮಾಡಿದಲ್ಲ, ಇದು ಬಹಳಷ್ಟು ಶ್ಲಾಘನೀಯ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಡ್ಲಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಎನ್ ದಂಡೀನ್ ಕಾರ್ಯಕ್ರಮಕ್ಕೆ ಮೆಚ್ಚುಗೆ. ನಮ್ಮ ಚಂದ್ರಶೇಖರ್ ದಂಡೀನ್ಜಿ ಅವರ ಒಂದು ಜನ್ಮದ ದಿವಸ ನಿಮಿತ್ತ ಇವತ್ತು ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಒಂದು ಚಿಕಿತ್ಸೆ, ಒಂದು ಒಳ್ಳೆಯ ಕೆಲಸ, ಒಂದು ಕಾರ್ಯಕ್ರಮ ಮಾಡೋದು ಬಹಳ ಮುಖ್ಯ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಸಮಾಜಮುಖಿ ಕಾರ್ಯಗಳ ಮೂಲಕ ಗಮನ ಸೆಳೆದಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಎನ್ ದಂಡೀನ್ ಹಾಗೂ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎರಡನೇ ವರ್ಷದ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಇವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಈಗ ಈ ಭಾಗದಲ್ಲಿ ಮಾಡಿದ್ದಾರೆ. ಯಾರು ಮಾಡದಿರ್ತಕ್ಕಂಥ ಕಾರ್ಯವನ್ನು ಇವರು ಮಾಡಿದ್ದಾರೆ. ದೇಶಾದ್ಯಂತ ಬರಗಾಲದ ಹಿನ್ನೆಲೆಯಲ್ಲಿ ಈ ಒಂದು ಜನ್ಮದಿನವನ್ನು ಅತಿ ವಿಜೃಂಭಣೆಯಿಂದ ಮಾಡಬಾರ್ದು. ಈಗಾಗಲೇ ಬಡವರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಯಾರು ಕೂಡ ಶಾಲುಹಾರ ತರಬಾರ್ದಂತ ಸುಮಾರು 15 ದಿನಗಳ ಹಿಂದಗಡೆಯಿಂದ ಅವರೆಲ್ಲ ತಮ್ಮ ಮಾಧ್ಯಮದ ಮುಖಾಂತರ ಹಾಗೂ ಪತ್ರಿಕಾ ಮುಖಾಂತರ ಎಲ್ಲರೂ ಕೂಡ ಪ್ರಕಟಣೆಯನ್ನು ಮಾಡಿದ್ದಾರೆ. ಅದರಂತೆ ಕೂಡ ಅವರು ನುಡಿದಂತೆ ನಡೆದಿದ್ದಾರೆ. ಎಲ್ಲರೂ ಕೂಡ ಇವರಲ್ಲಿ ಭರವಸೆಯನ್ನು ಇಟ್ಟಿದ್ದಾರೆ. ಮುಂದಿನ ಬಡವರ ಕನಸು ನನಸಾಗಬೇಕಾದ್ರೆ ಶ್ರೀ ಚಂದ್ರಶೇಖರ್ ದಂಡೀನವರು 2028ಗೆ ಶ್ರೀ ಹುಣಸಗಿ ಪಟ್ಟಣದ ಆರಾಧ್ಯ ದೈವ ಶ್ರೀ ನೀಲಕಂಠೇಶ್ವರ ಕೃಪೆಯಿಂದ ಜನರಲ್ ಕ್ಯಾಟಗರಿಯಾಗಿ ಅವರು ಮುಂದಿನ ದಿನಗಳಲ್ಲಿ MLA ಆಗಬೇಕಂತ ಹುಣಸಗಿ ಪಟ್ಟಣದ ಸಮಗ್ರ ಜನತೆಯ ಒಂದು ಕನಸಾಗಿದೆ. ಹುಣಸಗಿಯಲ್ಲಿ ನೀಲಕಂಠೇಶ್ವರ ದೇವಸ್ಥಾನದ ಯುಕೆಪಿ ಕ್ಯಾಂಪ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಶಿಬಿರವನ್ನು ಡಾಕ್ಟರ್ ರಾಜ ವೆಂಕಟಪ್ಪ ನಾಯಕ್ ತಾಲೂಕಾ ವೈದ್ಯಾಧಿಕಾರಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಿದರು. ಸಾರ್ವಜನಿಕರಿಗೆ ಒಂದು ಮನಮುಟ್ಟುವ ಕೆಲಸ ಇವತ್ತು ನಡೀತಾ ಇದೆ. ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಜನ್ಮದಿನ ನಿತ್ಯ ಮತ್ತು ನಮ್ಮ ಚಂದ್ರಶೇಖರ್ ದಂಡೀನ್ಜಿ ಅವರ ಒಂದು ಜನ್ಮದ ದಿವಸ ನಿಮಿತ್ತ ಇವತ್ತು ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಒಂದು ಚಿಕಿತ್ಸೆ, ಆ ಕಣ್ಣಿನ ಚಿಕಿತ್ಸೆ ಆಗಿದ ಮೇಲೆ ಅದರಲ್ಲಿ ರಿಜಿಸ್ಟ್ರೇಷನ್ ಆಗ್ತಕ್ಕಂಥ ಶಸ್ತ್ರಚಿಕಿತ್ಸೆ ಬೆಂಗಳೂರು ಹೋಗಿ ಶಂಕರ್ ನೇತ್ರಾಲಯ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಅದ್ಭುತ ಒಂದು ದೊಡ್ಡ ಕಾರ್ಯಕ್ರಮಗಳು ಇಂಥ ಒಂದು ಸಮಯದಲ್ಲಿ ಬರ ಪೀಡಿತ ಒಂದು ನಮ್ಮ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಳ್ಳಿಯ ರೈತರ ಬಾಂಧವರಿಗೆ, ಬಡ ಕುಟುಂಬಗಳಿಗೆ ಇದು ಒಂದು ಒಳ್ಳೆಯ ಕೆಲಸ. ನಮ್ಮ ಚಂದ್ರಶೇಖರ್ ದಂಡೀನ್ಜಿ ಅವರು ಮತ್ತು ಅವರ ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಇವತ್ತು ಹಮ್ಮಿಕೊಂಡಿದ್ದಾರೆ. ಯಾವುದೇ ರೀತಿಯ ಒಂದು ಕೇಕ್ ಆಗಲಿ, ಶಾಲ್ಹಾರ ಆಗಲಿ ಅವರು ಇವತ್ತು ಅದು ಪಡ್ಕೋತಾ ಇಲ್ಲ. ಆ ಒಂದು ಖುಷಿಯ ಒಂದು ವಾತಾವರಣ ಅವರು ಮಾಡ್ತಾ ಇಲ್ಲ. ಆದರೆ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಬಹಳ ಮುಖ್ಯ. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದಿಂದ 1000ಕ್ಕೂ ಅಧಿಕ ಜನ ನೇತ್ರ ತಪಾಸಣೆಗೆ ಆಗಮಿಸಿದ್ದರು. ಅದರಲ್ಲಿ 300 ಜನರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಕಂಡುಬಂತು. ಹೀಗಾಗಿ 300 ಜನರನ್ನು ಬೆಂಗಳೂರಿನ ಶಂಕರ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗೆ ಕಳುಹಿಸಿದರು. ಉಚಿತ ಕಣ್ಣಿನ ತಪಾಸಣೆಯ ಸದುಪಯೋಗ ಪಡೆದುಕೊಂಡರು. ತಪಾಸಣೆಯ ಬಳಿಕ ಕಣ್ಣಿನ ಪೊರೆ ಹಾಗೂ ಇಂತಹ ಇತರೆ ಸಮಸ್ಯೆಗಳಿಂದ ಬಳಲುತ್ತಿದ್ದ ಮತ್ತು ಶಸ್ತ್ರಚಿಕಿತ್ಸೆಗೆ ಅರ್ಹರಾದ 300ಕ್ಕೂ ಹೆಚ್ಚು ಜನರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಪ್ರಸಿದ್ಧ ಶಂಕರ ಕಣ್ಣಿನ ಆಸ್ಪತ್ರೆಗೆ ಉಚಿತವಾಗಿ ಕರೆದುಕೊಂಡು ಹೋಗಲಾಯಿತು. ಎಲ್ಲ ನಾವು ಫ್ರೀ ಮಾಡ್ಕೊಂಬಂದೇವ್ರಿ. ಎಲ್ಲ ಚಲೋ ಆಗ್ಯಾವ್ರಿ. ನಮ್ಗೆಲ್ಲ ಕಣ್ಣು ನಿಚ್ಚಳಾಗ್ಯಾವ್ರಿ. ರೊಕ್ಕ ಕೊಟ್ಟದ್ದು ಮೊಬ್ಬಾಗ್ಯದ್ರಿ, ಫ್ರೀ ಮಾಡ್ತಿದ್ದ ನಿಚ್ಚಳಾಗ್ಯದ್ರಿ. ಅಮೌಂಟ್ ನಾವು 24,000 ಕೊಟ್ಟು ಮಾಡ್ಕೊಂಬಂದಿವ್ರಿ. ಅದು ಪರಿಹಾರದಲ್ರಿ. ಇದು ಹಂಗೆ ಫ್ರೀ ಮಾಡಿಸಿದ್ದು ಕಣ್ಣು ನಿಚ್ಚಳಾದ್ರಿ ನಮ್ಗೆ. ಅದಕ್ಕಂತೆ ಇಲ್ಲಿಗೆ ಬಂದಿವ್ರಿ. ಹ್ಞೂ ಮುತ್ಯಾಗ ಮಾಡಿಸ್ತೇವ್ರಿ. ಮುತ್ಯಾಗ ಸದ್ಯ ಬೆಂಗ್ಳೂರಿಗೆ ಹೋಗ್ತಾನೆ ತೋರ್ಸ್ಕೊಂಬರ? ಬೆಂಗ್ಳೂರಿಗೆ ಹೋಗ್ತಾವ್ರಿ. ಹೊರಗೆ ತೋರಿಸ್ಬೇಕಾದ್ರೆ ನಾವು ಆಕ್ಷನ್ ಐತ್ರಿ. 20,000 ಅದ, 30,000 ತನ ಆದ್ರಿ.
ನಾವು ಅದಕ್ಕಂತ ಫ್ರೀ ಮಾಡಿಸ್ತಾರ ಚಲೋ ಅದಂತ ಇಲ್ಲಿಗೆ ಬಂದಿವ್ರಿ ನಾವು ಭಾಳ ಖುಷಿ ಆಗ್ಯದ. ಯಾರು ಎಮ್ ಎಲ್ ಎ ಯಾರು ಮಾಡಿದ್ರೇನ ಈ ಥರ? ಯಾರು ಮಾಡಿಲ್ರಿ. ಇದೇ ಫಸ್ಟ್ ಇದೇ ಪಟ್ಟ ಅವ್ರಿಗೆ ಪುಣ್ಯ ಬರಲಿ. ಇಲ್ಲ ಎಲ್ಲ ವ್ಯವಸ್ಥೆ ಮಾಡ್ಯಾರಂದ್ರೆ ಇಟ್ಟು ಜನಗಳಿಗೆ ಸಹಾಯ ಮಾಡ್ಯಾರಂದ್ರೆ ಅವರಿಗೆ ಪುಣ್ಯ ಬರಲಿ. ಇದೇ ವೇಳೆ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ನೂರಾರು ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಆಗಮಿಸಿದ ಎಲ್ಲ ಸಾರ್ವಜನಿಕರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಸಹ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಬರಗಾಲ ಕೂಡ ಬಂದಿದೆ, ಮಳೆ ಇಲ್ಲ ನಮ್ಮ ಭಾಗದಲ್ಲಿ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಒಂದು ಚಿಕಿತ್ಸೆಯನ್ನು ಉಚಿತ ಚಿಕಿತ್ಸೆಯನ್ನು ಮಾಡಿದಲ್ಲ, ಇದು ಬಹಳಷ್ಟು ಶ್ಲಾಘನೀಯ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಡಲಿ. ಹಾಗೇನೆ ಇಲ್ಲಿ ಎಲ್ಲರ ಉಳಿಸಿಗೆ ಸ್ಥಳೀಯ ವೈದ್ಯರು ಕೂಡ ಬಂದಿದ್ದಾರೆ. ಪಕ್ಷ ಜಾತಿ ಮತ ಭೇದ ಮರೆತು ಎಲ್ಲರೂ ಇಲ್ಲಿ ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಹಾಗೂ ಹಿರಿಯರ ಸಮಾಜದ ಹಿರಿಯರು ಕೂಡ ಅನೇಕ ಮಂದಿ ಬಂದಿದ್ದಾರೆ. ಅವರ ಪ್ರೇರಣೆ ಕೂಡ ನಮ್ಮಂತ ಕಿರಿಯರಿಗೆ ಹಾಗೂ ಸಮಾಜ ನವಯುವಕರಿಗೆ ಸಿಗ್ತಾ ಇದೆ. ಇವತ್ತೇನಾದ ಆಪರೇಷನ್ ಮಾಡ್ಸೋಕ್ಕೆ ಕೆಲವೊಂದು ಬಡವರಿಗೆ ಆಗ್ತಿರೋದಿಲ್ಲ. ಅದನ್ನೇನಾದ ಇವತ್ತು ಅದು ನಾವು ಆ ಕಷ್ಟದಾಗಿದ್ದವ್ರಿಗೆ ಏನದ ಅವ್ರು ಆಗದಿರೋಂಥ ಕೆಲಸ ನಾವು ಮಾಡಿಸ್ಬೇಕು ಅಂತ ಸಂಕಲ್ಪ ಹೊತ್ತು ಮಾಡಕತ್ತಾರ. ನಿಜವಾಗಿ ಮುಂದಿನ ದಿನಮಾನಗಳಲ್ಲಿ ಜನರನ್ನು ನಮ್ಮಲ್ಲಿ ಏನದ ಬದಲಾವಣೆ ಬಯಸ್ತಾರೆ. ಅವರು ಒಬ್ಬ ಪ್ರಭಾವಿ ನಾಯಕರಾದ ಮುಂದಿನ ದಿನಮಾನಗಳಲ್ಲಿ ಜನರ ಸೇವೆ ಮಾಡೋಕ್ಕೆ ಮುಂದಿನ 28 ಅಥವಾ 29ರಲ್ಲಿ ಶಾಸಕನಾಗಿ ಆಯ್ಕೆ ಮಾಡುವುದು ಸೂಕ್ತ ಎಂದು ಒಂದು ನಿರ್ಧಾರಕ್ಕೆ ಬಂದಾರ. ಮುಂದೆ ಆ ಕೆಲಸ ಏನದ ನಡೀತೈತೆ. ಜನರಲ್ ಬರಬೇಕು ನಮ್ಮ ತಾಲೂಕಿಗೆ. ಜನರಲ್ ಬಂದ್ರೆ ಏನದ ಮುಂದಿನ ದಿನ ಏನದ ಅವರು ಸ್ಪರ್ಧೆ ಮಾಡಿದರೆ ಎದುರಾಳಿ ಎಂಥ ಪ್ರಬಲವಾದ ಪ್ರತಿಸ್ಪರ್ಧಿ ಇದ್ದರೂ ಕೂಡ ಜನರನ್ನ ಅವ್ರನ್ನ ಆಯ್ಕೆ ಮಾಡ್ತಾರ ಅಂತ ಒಂದು ಖಚಿತ ಭಾವನೆ ಅದ. ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ನೇತ್ರಾಧಿಕಾರಿ ಸಿಬ್ಬಂದಿ ವರ್ಗ, ಹುಣಸಗಿ ಹಾಗೂ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಯಿತು. ಬಡವರ ಕಣ್ಣಿಗೆ ಬೆಳಕು ನೀಡುವ ಇಂತಹ ಜನಪರ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡ ಚಂದ್ರಶೇಖರ್ ಎನ್ ದಂಡೀನ್ ಅವರ ಸೇವಾ ಮನೋಭಾವಕ್ಕೆ ಗ್ರಾಮೀಣ ಭಾಗದ ಜನತೆ ವ್ಯಾಪಕ ಮೆಚ್ಚುಗೆ ವ್ಯಕ್ತಪಡಿಸಿದರು. 1000 ವರ್ಷ ಆಯುಷ್ಯ ಕೊಡ್ರಿ ದೇವ್ರ ಮಕ್ಕಳು ಮೊಮ್ಮಕ್ಕಳಿಗ್ರಿ ದೊಡ್ಡ ಆಯುಷ್ಯ ಕೊಟ್ಟು ಆರಿಸಿ ಬರ್ರಿ ಅವರು. ನಮ್ಮ ಅಪ್ಪಗ ನಮ್ಮ ಅವ್ವ ಕಂಡಿದ್ದಿಲ್ರಿ, ಈಗ ಕಣ್ ತೊಳ್ಕೊಂಬರಕ್ ಬಂದಿವ್ರಿ. ಬಡವ್ರಿ ನಾವು, ಅದಕ್ಕಾಗಿ ನಾವು ಫ್ರೀ ಮಾಡ್ಕೊಂಬರ್ಬೇಕಂತ ಬಂದಿವ್ರಿ. ಶಿರಾರಿ ಅನ್ನ ಪಾಣಿಪಟ್ಟ ಅನ್ನ ರೀ ಎಲ್ಲಾನು ಬೇಕಾದ ಹಾಕ್ಯಾರ ನೋಡ್ರಿ ನಮ್ಗ. ಅವ್ರಿಗೆ ಬಾಳ ಪುಣ್ಯ ಬರ್ರಿ. ಅವ್ರ ಇನ್ನೇಮಿ ಎಂಟಿ ಸೀಟ್ ಆರಿಸ್ಬಲ್ರಿ. ಮಕ್ಕಳು ಮೊಮ್ಮಕ್ಕಳು ತಿಳಿತಾನು ಈಗ ಮನೆತನ ಮೆರದು ಬರ್ರಿ. ಚಲೋ ಒಳ್ಳೆ ಕೆಲಸ ಮಾಡ್ಯಾರಿ ನಮ್ಗ. ಇದು ಭಾಳ ಪುಣ್ಯದ ಕೆಲಸ ನೋಡ್ರಿ. ಇದು ಸಾಕಷ್ಟೇ ನಮ್ಗೆ. ಇನ್ನೊಂದು ಪುನಃ ಜನ್ಮ ನೀವು ಕೊಟ್ಟಂಗೆ ಐತಿ ಮಾಡಲಿ ಇಷ್ಟೇ ಸರ್. ವೆಂಕಟೇಶ್ ಮಂಗಿಹಾಳ್, ನ್ಯೂಸ್ 24 ಭಾರತ್, ಯಾದಗಿರಿ.